ಭಾವನಾ ಕ್ಷಾತ್ರಿಯ ಹಸಲ್ ಆಲ್ ಡೇ ಲೆಟ್ಸ್ ಗೋ. ಸೂರ್ಯ ಕಿರಣ ಬೆಳಗಾಯ್ತು, ದೃಷ್ಟಿ ಹಾಕು ಸ್ಕ್ರೀನ್ ಮೇಲೆ. ನಮ್ಮ ಲೈಫ್ ಡೈಲಿ ಡು ಫುಲ್ಲು ರಿವೈಂಡು ಸೀನ್ ಮೇಲೆ. ಎಡಿಟು ಮಾಡಿ ಅಪ್ಲೋಡು ಆಗತ್ತೆ ನಮ್ಮ ಪ್ರಯತ್ನ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಅದು ಅಮೂಲ್ಯ ರತ್ನ. ನೋಡಿ ಡೈಲಿ ವ್ಲಾಗ್ ನಮ್ಮ ಜರ್ನಿ ಒಂದು ಸಾಧನೆ. ಈ ಭಾವನಾ ಕ್ಷತ್ರಿಯ ಸ್ಟೈಲು ಬೇರೆ ಯಾವುದದು ಸಾಧ್ಯನೇ. ಭಾವನಾ ಕ್ಷತ್ರಿಯ ಲೆಟ್ಸ್ ಗೆಟ್ ಇಟ್, ನಮ್ಮ ಡೈಲಿ ಗ್ರೈಂಡ್. ವೆಲ್ಕಮ್ ಬ್ಯಾಕ್ ಟು ಭಾವನಾ ಕ್ಷತ್ರಿಯ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಪುದೀನ ಚಿತ್ರಾನ್ನ ಮಾಡ್ತಾ ಇದ್ದೀವಿ. ಪುದೀನ ಚಿತ್ರಾನ್ನ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ, ನಿಂಬೆಹಣ್ಣು, ಮೆಣಸಿನ್ಕಾಯಿ, ಪುದೀನ, ತೆಂಗಿನಕಾಯಿ ತುರಿ ಇದಿಷ್ಟು ಬೇಕಾಗುತ್ತೆ. ಚಿತ್ರಾನ್ನ ಗೊಜ್ಜು ಮಾಡೋದಕ್ಕೆ ರೈಸು ನೀವು ಸಪ್ರೇಟ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಪುದೀನ, ಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ ಮತ್ತು ಒಂದು ಇಡೀ ಪುದೀನ ನಾನು ರುಬ್ಕೊಳ್ತಿದ್ದೀನಿ. ತರಿಯಾಗಿ ರುಬ್ಬಿ ಆದಮೇಲೆ ಒಂದು 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಚಿತ್ರಾನ್ನಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತಲ್ವ, ಅದಕ್ಕೋಸ್ಕರ ಜಾಸ್ತಿ ಎಣ್ಣೆ ಹಾಕ್ಕೊಳ್ತಿದ್ದೀನಿ. 1/2 ಟೇಬಲ್ ಸ್ಪೂನ್ ಸಾಸಿವೆ, ನಂತರ ಸಾಸಿವೆ ಚಟಪಟ ಅಂದ ನಂತರ ಕರ್ಬೇವಿನ ಸೊಪ್ಪು. ನಾನಿಲ್ಲಿ ಫ್ಲೇವರ್ಗೋಸ್ಕರ ಸ್ವಲ್ಪ ಜೀರಿಗೆನೂ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಎಲ್ಲ ಫ್ರೈ ಆದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಕಡಲೆ ಬೀಜ ಹಾಕೋದು ಮರ್ತೋಗ್ಬಿಟ್ಟಿದ್ದೀನಿ, ನೀವು ಕಡಲೆ ಬೀಜ ಹಾಕ್ಕೊಳ್ಳಿ. ಕಡಲೆಬೇಳೆ, ಉದ್ದಿನಬೇಳೆ ಗೋಲ್ಡನ್ ಫ್ರೈ ಆಗಬೇಕಿಲ್ಲ ಅಂದರೆ ಹಸ್ಕು ಬೆಂದಿರಲ್ಲ. ನಾವು ರುಬ್ಬಿಟ್ಕೊಂಡಿರೋದನ್ನ ಹಾಕ್ಕೊಳ್ಬೇಕು. ಹಸಿ ವಾಸನೆ ಹೋಗೋವರೆಗೂ ರುಬ್ಕೊಂಡಿರೋದನ್ನ ಹಾಕ್ಕೊಂಡು ಹುರಿಬೇಕು. ನಾನಿಲ್ಲಿ ಈರುಳ್ಳಿ ಹಾಕ್ಕೊಳ್ತಿಲ್ಲ, ನನಗೆ ಅಷ್ಟು ಈರುಳ್ಳಿ ಇಷ್ಟ ಇಲ್ಲ. ಈರುಳ್ಳಿ ನೀವು ಬೇಕಂದರೆ ಹಾಕ್ಕೊಳ್ಬೋದು. ಈರುಳ್ಳಿ ಹಾಕ್ಕೊಂಡಿಲ್ಲ ಅಂದರೆ ಬ್ರಾಹ್ಮಿನ್ ಸ್ಟೈಲ್ ಥರ ಮಾಡ್ಕೊಳ್ಬೋದು, ಟೇಸ್ಟು ಚೆನ್ನಾಗಿರುತ್ತೆ. ಪುದೀನ ಹಾಕ್ಕೊಂಡಿರೋದ್ರಿಂದ ಪುದೀನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಕಾಯಿ ತುರಿ ನಾನಿಲ್ಲಿ ಒಂದು 1/4 ಭಾಗ ಕಾಯಿ ಹಾಕ್ಕೊಂಡಿದ್ದೀನಿ ತುರ್ಕೊಂಡು. ನೀವು ಏನೇ ಅಡುಗೆಗೂ ಕಾಯಿ ತುರಿ ಹಾಕ್ಕೊಂಡ್ರೆ ಅದು ಟೇಸ್ಟೇ ಚೇಂಜ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಕಾಯಿ ತುರಿನ, ಟೇಸ್ಟ್ ಚೆನ್ನಾಗಿರುತ್ತೆ, ಚಿತ್ರಾನ್ನ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಅದು ಹುರ್ಕೊಂಡಾದ್ಮೇಲೆ ಪುದೀನ ನಾನು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ, ಬಾಯಿಗೂ ಸ್ವಲ್ಪ ಸಿಗಲಿ ಅಂತ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಪುದೀನನ ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆ ಅರಿಶಿನ, ಮತ್ತು ಒಂದು ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಒಂದು ನಿಂಬೆಹಣ್ಣು ಚಿಕ್ಕದು ನಾನು ಹಾಕ್ಕೊಳ್ತಾ ಇದ್ದೀನಿ.
ಎಲ್ಲ ಹಾಕಿ ನೀಟಾಗಿ ಹುರ್ಕೊಂಡ್ಮೇಲೆ ಸ್ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ, ಇಲ್ಲಾಂದರೆ ತಳ ಕಚ್ಚುತ್ತೆ. ಫಸ್ಟೇ ನಾನು ನಿಂಬೆಹಣ್ಣು ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ತೆಗೆದಿಟ್ಕೊಂಡಾದ್ಮೇಲೆ ನೀಟಾಗಿ ಹುರಿದ್ಬಿಟ್ಟು ಅದೇ ಬಾಣಲಿಯಲ್ಲಿ ಅನ್ನ ಕಲಿಸ್ಕೊಳ್ಳಿ. ಅದೇ ಗೊಜ್ಜಿಗೆ ಡೈರೆಕ್ಟ್ ನೀವು ಅನ್ನ ಹಾಕ್ಕೊಳ್ಳಿ. ನಾನು ಜಾಸ್ತಿ ಮಾಡ್ಕೊಂಡಿಲ್ಲ, ಸ್ವಲ್ಪನೇ ಮಾಡ್ಕೊಂಡಿರೋದು. ಸೊ ಮಾರ್ನಿಂಗಿಗೆ ಎಷ್ಟು ಬೇಕೋ ನಮಗೆ ಅಷ್ಟು ಸಾಕಾಗುತ್ತೆ. ಅದೇ ಗೊಜ್ಜಿಗೆ ರೈಸ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಆ ರೈಸು ಸೆಟ್ ಆದರೆ ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ. ನೋಡಿ, ಈ ಥರ ಕಾಣಿಸುತ್ತೆ ಗೊಜ್ಜು. ಇದೇ ಗೊಜ್ಜಿಗೆ ಡೈರೆಕ್ಟ್ ನೀವು ರೈಸ್ ಹಾಕ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಆಗ ನೀಟಾಗಿ ಗೊಜ್ಜು ಅನ್ನದ ಒಳಗಡೆ ಹೀರ್ಕೊಳ್ಳುತ್ತೆ. ಥ್ಯಾಂಕ್ ಯು.